ಎಲ್ರಿಗೂ ನಮಸ್ಕಾರ. ಪರಿಸರ ಮತ್ತು ಜೀವ ಪರಿಸರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಈಗಾಗಲೇ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಕರ್ನಾಟಕ ಸರ್ಕಾರ ಪರಿಸರ ಚಳುವಳಿಗಳಿಗೆ ಸಂಬಂಧಪಟ್ಟಾಗೆ ಯಾವ ಯೋಜನೆಗಳನ್ನ ಮಾಡಿತ್ತು, ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ಚಳುವಳಿಗಳು ನಡೀತು, ಪರಿಸರಕ್ಕೆ ಸಂಬಂಧಪಟ್ಟಂಥ ಶೃಂಗಸಭೆಗಳಾಗಿರ್ಬೋದು, ಕೋಪ್ ಶೃಂಗಸಭೆಗಳು, ಭೂಪೃಥ್ವಿ ಶೃಂಗಸಭೆಗಳು, ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು, ಆನೆ ಯೋಜನೆ ಬಗ್ಗೆ, ಹುಲಿ ಯೋಜನೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಸಹ ನೋಡಿ. ಈಗ ಪರಿಸರಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೊಂದಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸು ಮತ್ತು ಜೀವಿ ವೈವಿಧ್ಯತೆಗಳಿಗೆ ಸಂಬಂಧಿಸಿದಂಥ ವಲಯಗಳ ಬಗ್ಗೆ ಈ ಕ್ಲಾಸಲ್ಲಿ ನೋಡೋಣ. ನಿಮಗೆ ಪರಿಸರದ ಬಗ್ಗೆ ದಿನನಿತ್ಯ ತರಗತಿಗಳು ಬೇಕು ಅಂದರೆ, ಪರಿಸರದ ಬಗ್ಗೆ ಕಂಪ್ಲೀಟ್ ಸಿಲೆಬಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಪ್ರತಿದಿನ ಪರಿಸರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮಾಡೋದಕ್ಕೆ ತರಗತಿಗಳನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಜೀವ ವೈವಿಧ್ಯತೆಯ ಬಿಸಿ ತಾಣಗಳು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸನ್ನ ನೋಡ್ತಾ ಹೋಗೋಣ. ನೋಡಿ, ಮಾನವನ ಚಟುವಟಿಕೆಗಳಿಂದ ಅಪಾಯಕ್ಕೊಳಗಾಗಿರುವಂಥ ಸಮೃದ್ಧ ಜೀವ ವೈವಿಧ್ಯತೆ ಹೊಂದಿರುವಂಥ ಭೌಗೋಳಿಕ ಪ್ರದೇಶ. ಅಲ್ಲಿ ಸಮೃದ್ಧವಾಗಿರುವಂಥ ಜೀವ ವೈವಿಧ್ಯತೆಗಳಿರ್ತವೆ, ಆದರೆ ಆ ಭೌಗೋಳಿಕ ಪ್ರದೇಶದಲ್ಲಿ ಮಾನವನ ಚಟುವಟಿಕೆಯಿಂದ ಅಪಾಯಕ್ಕೊಳಗಾಗಿರುತ್ತೆ ಆ ಭೌಗೋಳಿಕ ಪ್ರದೇಶ. ಅಂಥ ಭೌಗೋಳಿಕ ಪ್ರದೇಶಗಳನ್ನು ಗುರುತಿಸಿ ಹಾಟ್ಸ್ಪಾಟ್, ಜೀವ ವೈವಿಧ್ಯತೆಯ ಬಿಸಿ ತಾಣ ಅಂತ ಕರೀತಾರೆ. ಬಿಸಿ ತಾಣಗಳ ಈ ಪರಿಭಾವನೆಯನ್ನು 1988ರಂದು ನಾರ್ಮನ್ ಮೇಯರ್ ಅನ್ನೋರು, ಬ್ರಿಟನ್ನಿನ ಜೀವ ಪರಿಸರ ತಜ್ಞರಿವರು, ನಾರ್ಮನ್ ಮೇಯರ್ ಅನ್ನೋರು ಪ್ರತಿಪಾದಿಸ್ತಾರೆ. ಯಾವುದೇ ಒಂದು ಜೀವ ಭೌಗೋಳಿಕ ಪ್ರದೇಶವನ್ನು ಬಿಸಿ ತಾಣಗಳು ಅಂತ ಗುರುತಿಸಬೇಕು ಅಂದರೆ 2 ಮುಖ್ಯ ಅಂಶಗಳನ್ನ ನಾವು ಗಮನಿಸಬೇಕು. ಅದರಲ್ಲಿ ಆ ಪ್ರದೇಶ ಪ್ರತಿ 0.5 ಅಥವಾ 1500 ಸಸ್ಯಗಳ ಪ್ರಭೇದಗಳನ್ನು ಹೊಂದಿರಬೇಕು. 1500 ಸಸ್ಯಗಳ ಪ್ರಭೇದಗಳನ್ನು, ಹಾಗೆ 70% ಸಸ್ಯವರ್ಗಗಳ ಒಂದು ಮೂಲ ಸ್ಥಾನ ಆಗಿರಬೇಕದು. ಅಪಾಯದ ಅಂಚಿನಲ್ಲಿರುವಂಥ ಸಸ್ಯವರ್ಗಗಳ ಮೂಲ ಸ್ಥಾನ ಆಗಿರಬೇಕು. 70% ಸಸ್ಯವರ್ಗಗಳ ಮೂಲ ಸ್ಥಾನ ಆಗಿದ್ದರೆ ಅಂತಹ ಒಂದು ಭೌಗೋಳಿಕ ಪ್ರದೇಶವನ್ನು ಹಾಟ್ಸ್ಪಾಟ್ ಅಂತ ಕರೀತಾರೆ, ಬಿಸಿ ತಾಣಗಳು ಅಂತ ಕರೀತಾರೆ. ಪ್ರಪಂಚದಲ್ಲಿ ಒಟ್ಟು ಭೂ ವಿಸ್ತೀರ್ಣದಲ್ಲಿ 15.7% ಭೂಭಾಗ ಈ ಹಾಟ್ಸ್ಪಾಟ್ಗಳದೇ ಆಗಿದೆ, ಬಿಸಿ ತಾಣಗಳದೇ ಆಗಿದೆ. ಅಷ್ಟು 15.7% ಭೂಭಾಗ. ಮತ್ತು ಈ ಬಿಸಿ ತಾಣಗಳು ಸಮಭಾಜಕ ವೃತ್ತವಲಯ, ಉಷ್ಣವಲಯದ ತೇವಯುತ ವಲಯ, ಮಳೆಕಾಡು, ಹವಳದ ದಿಣ್ಣೆ ಇಂಥ ಭಾಗಗಳಲ್ಲಿ ಕಂಡುಬರುತ್ತೆ ಈ ಹಾಟ್ಸ್ಪಾಟ್ಗಳು. ನೋಡಿ, ಉದಾಹರಣೆಗೆ ಮಲೇಷ್ಯಾವು 8,000ಕ್ಕೂ ಹೆಚ್ಚು ಜೀವಿ ಪ್ರಭೇದಗಳನ್ನು ಹೊಂದಿತ್ತು. ಆದರೆ ಇದರ 2ರಷ್ಟಿರುವಂಥ ಬ್ರಿಟನ್, ಮಲೇಷ್ಯಾದ 2ರಷ್ಟಿರುವಂಥ ಬ್ರಿಟನ್ 1,400ರಷ್ಟು ಜೀವಿ ಪ್ರಭೇದಗಳನ್ನು ಹೊಂದಿದೆ. ಅಲ್ಲದೆ ಪ್ರತ್ಯೇಕವಾಗಿರುವಂಥ ಜಲರಾಶಿಗಳು, ಪರ್ವತಗಳು, ಅಧಿಕ ಸಂಖ್ಯೆಯ ವಿಶಿಷ್ಟ ರೀತಿಯ ಪ್ರಭೇದಗಳನ್ನು ಸಹ ಹೊಂದಿದೆ. ಪ್ರಸ್ತುತವಾಗಿ ನಮ್ಮ ಇಡೀ ಪ್ರಪಂಚದಲ್ಲಿ 34 ಜೀವ ವೈವಿಧ್ಯತಾ ಬಿಸಿ ತಾಣಗಳಿವೆ, 34 ಹಾಟ್ಸ್ಪಾಟ್ಗಳಿವೆ. ಈ 34 ಹಾಟ್ಸ್ಪಾಟ್ಗಳಲ್ಲಿ 3 ನಮ್ಮ ಭಾರತದಲ್ಲೇ ಇದ್ದಾವೆ. ಯಾವ 3 ಅಂದರೆ ಪಶ್ಚಿಮ ಘಟ್ಟಗಳು, ಪೂರ್ವ ವಲಯಗಳು ಮತ್ತು ಇಂಡೋ ಬರ್ಮಾ ಅಂತ. ಇವು 3 ನಮ್ಮ ಭಾರತದಲ್ಲಿದ್ದಾವೆ. ಅದರಲ್ಲಿ ಕೆಲವೊಂದು, ಈ ಪ್ರಪಂಚದಲ್ಲಿರೋ 34 ಜೀವ ವೈವಿಧ್ಯತಾ ಬಿಸಿ ತಾಣಗಳಲ್ಲಿ ಕೆಲವೊಂದು ಪ್ರದೇಶಗಳು ಹೆಚ್ಚಿನ ಪ್ರಾದೇಶಿಕ ಸಸ್ಯ ಮತ್ತು ಕಶೇರುಕಗಳನ್ನು ಹೊಂದಿದ್ದು, ಕಶೇರುಕ ಅಂದರೆ ಗೊತ್ತು, ಬೆನ್ನು ಮೂಳೆ ಹೊಂದಿರುವಂಥ ಪ್ರಾಣಿಗಳನ್ನ ಕಶೇರುಕ ಅಂತಾರೆ. ಈ ಕಶೇರುಕಗಳನ್ನ ಹೊಂದಿದ್ದು ಇವು ಅತಿ ಹೆಚ್ಚು ಅಪಾಯಕ್ಕೊಳಗಾಗಿವೆ. ಇಂಥ ಭೌಗೋಳಿಕ ತಾಣಗಳಲ್ಲಿ ಒಂದು 8 ನೋಡೋಣ ನಾವೀಗ. ನೋಡಿ, ಮಡ್ಗಾಸ್ಕರ್ ಹಾಟ್ಸ್ಪಾಟ್, ಫಿಲಿಪೈನ್ಸ್ ಹಾಟ್ಸ್ಪಾಟ್, ಸಂಡಾಲ್ಯಾಂಡ್ ಒಂದು ಬಿಸಿ ತಾಣ, ಬ್ರೆಜಿಲಿನ್ ಅಟ್ಲಾಂಟಿಕ್ ಅನ್ನೋ ಅರಣ್ಯಗಳು, ಕೆರೆಬಿಯನ್, ಇಂಡೋ ಬರ್ಮಾ, ಪಶ್ಚಿಮ ಘಟ್ಟಗಳು, ಪೂರ್ವ ಆಫ್ರಿಕಾದಲ್ಲಿರುವಂಥ ಕರಾವಳಿ ಅರಣ್ಯಗಳು, ತಾಂಜೇನಿಯಾ, ಕೀನ್ಯಾ ಭಾಗದಲ್ಲಿ ಕಂಡುಬರುತ್ತೆ. ಈ ಕರಾವಳಿ ಅರಣ್ಯಗಳು ಇವೆಲ್ಲ ಬಿಸಿ ತಾಣಗಳು. ಇಲ್ಲಿ ಪ್ರಾದೇಶಿಕ ಸಸ್ಯ ಕಶೇರುಕಗಳನ್ನು ಹೊಂದಿದ್ದು ಅತಿ ಹೆಚ್ಚು ಅಪಾಯಕ್ಕೊಳಗಾಗಿರುವಂಥ ಒಂದು 8 ವಿಧದ ಹಾಟ್ಸ್ಪಾಟ್ಗಳಿವು. ನಮ್ಮ ಭಾರತದಲ್ಲಿರುವಂಥ 3 ಹಾಟ್ಸ್ಪಾಟ್ಗಳನ್ನು ನೋಡೋಣ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಪೂರ್ವ ಹಿಮಾಲಯ ನೋಡಿ, ನೇಪಾಳ, ಭೂತಾನ್, ಭಾರತದ ಈಶಾನ್ಯ ಭಾಗಗಳು, ಪೂರ್ವ ರಾಜ್ಯಗಳ ಜೊತೆಗೆ ಹತ್ತಿರವಿರುವಂಥ ಚೀನಾದ ಯಾನ್ ಪ್ರಾಂತ್ಯಗಳನ್ನು ಸಹ ಒಳಗೊಂಡಿದೆ.
9,000 ಸಸ್ಯ ಪ್ರಭೇದಗಳನ್ನು ಒಳಗೊಂಡಿದೆ. 3,500 39% ಪ್ರಾದೇಶಿಕ ಸಸ್ಯ ಪ್ರಭೇದಗಳನ್ನು ಈ ಪೂರ್ವ ಹಿಮಾಲಯ ಭಾಗ ಒಳಗೊಂಡಿದೆ. ಪ್ರಾಚೀನ ಮೂಲ ಆವಾಸ ಸ್ಥಾನಗಳನ್ನು ಹೊಂದಿರೋದ್ರಿಂದ ಇದನ್ನು ಪ್ರಭೇದಗಳ ತೊಟ್ಟಿಲು ಅಂತ ಕರೀತಾರೆ. ಈ ಪೂರ್ವ ಹಿಮಾಲಯದಲ್ಲಿ ನಾವು ಪಿಚ್ಚರ್ ಸಸ್ಯ, ಆವೃತ ಸಸ್ಯಗಳನ್ನ ಕಾಣ್ಬೋದು. ಪಿಚ್ಚರ್ ಸಸ್ಯ, ನೆಪಂಥಿಸ್, ಹೂಜಿ ಗಿಡ ಅಂತಾರಲ್ಲ, ಇವುಗಳ ಒಂದು ಮೂಲ ಸ್ಥಾನ ಪೂರ್ವ ಹಿಮಾಲಯನೇ, ಇವುಗಳ ಒಂದು ಆವಾಸ ಸ್ಥಾನ. ಇನ್ನು ಆರ್ಥಿಕವಾಗಿ ಪ್ರಾಮುಖ್ಯತೆ ಹೊಂದಿರುವಂಥ ಅಕ್ಕಿ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಶುಂಠಿ ಆಗಿರ್ಬೋದು, ಮೆಣಸಿನಕಾಯಿ, ಸೆಣಬು, ಕಬ್ಬು ಈ ಥರ ವಾಣಿಜ್ಯ ಬೆಳೆಗಳಿದಾವಲ್ಲ, ವಾಣಿಜ್ಯ ಬೆಳೆಗಳು ಇದಲ್ಲದೆ ತೆಂಗು ಮತ್ತು ಅಡಿಕೆ, ತಾಳೆ ಮರ, ಪಾಲ್ಮ್ ಮರ ಅಂತಾರೆ, ತಾಳೆ ಕಬ್ಬು ಹಾಗೂ ಕಾಡು ಖರ್ಜೂರ, ಈ ಥರ ಕಾಡು ಖರ್ಜೂರ ಕೇಳಿರ್ಬೋದು. ಕಾಡು ಖರ್ಜೂರಗಳಂತ 5 ರೀತಿಯ ತಾಳೆ ಜಾತಿಯ ಮರಗಳ ಒಂದು ಮೂಲ ಸ್ಥಾನ ಪೂರ್ವ ಹಿಮಾಲಯನೇ. ಚಹಾ ಇದೆಯಲ್ಲ, ಚಹಾ ಕೂಡ ಇಲ್ಲಿ ಮೂಲ ಪ್ರಭೇದನೇ. ಪೂರ್ವ ಹಿಮಾಲಯದ ಒಂದು ಮೂಲ ಪ್ರಭೇದ ಚಹಾ ಗಿಡ. ಇನ್ನು ಕ್ಯಾನ್ಸರ್ ರೋಗಕ್ಕೆ ಬಳಸ್ತಾ ಇದ್ದಂಥ ಒಂದು ಔಷಧಿ ಇದೆ. ಕ್ಯಾನ್ಸರ್ ರೋಗಕ್ಕೆ ಟಾಕ್ಸೋಲಾ ಸಸ್ಯ ಅಂತ ಬಳಸ್ತಾಯಿದ್ರು. ಟಾಕ್ಸೋಲ್ ಸಸ್ಯ ಅಂತ ಬಳಸ್ತಾಯಿದ್ರು. ಟಾಕ್ಸಸ್ ವಾಲಿಚಿಯೋನ್ ಅಂತಾರೆ. ಇದರ ಒಂದು ಮೂಲ ಪ್ರಭೇದನೂ ಸಹ ಪೂರ್ವ ಹಿಮಾಲಯನೇ. ಇನ್ನು ಭಾರತದ ಭೂಭಾಗದಲ್ಲಿ ಕಂಡುಬರುವಂಥ ಒಟ್ಟು ಸಸ್ತನಿಗಳು ಏನಿದ್ದಾವೆ ಅದರ ಪೈಕಿ 63% ಪ್ರಭೇದ ಪೂರ್ವ ಹಿಮಾಲಯದಲ್ಲೇ ನಾವು ಕಾಣ್ಬೋದು. ಪೂರ್ವ ಹಿಮಾಲಯ ಹಾಟ್ಸ್ಪಾಟಲ್ಲಿ ಕಾಣ್ಬೋದು. ಅದರಲ್ಲಿ ಒಂದೆರಡು ಸಸ್ತನಿಗಳನ್ನ ನೋಡೋಣ. ನೋಡಿ, ಭೂತಾನ್ ವಲಯದಲ್ಲಿ ಅಸ್ಸಾಂ ಮತ್ತು ಭೂತಾನ್ ಕಡೆ ಗೋಲ್ಡನ್ ಲಂಗೂರ ಅಂತ ಬರುತ್ತೆ, ಒಂದು ಜಾತಿಯ ಪ್ರಭೇದ. ಹಾಗೆ ಅರುಣಾಚಲ ಪ್ರದೇಶದಲ್ಲಿ ನಮ್ದಫಾ ಹಾರುವ ಅಳಿಲು ಅಂತ ಬರುತ್ತೆ, ಇದು ಒಂದು ಜಾತಿಯ ಪ್ರಭೇದ. ಇವುಗಳ ಒಂದು ಮೂಲ ಸ್ಥಾನನೂ ಸಹ ಪೂರ್ವ ಹಿಮಾಲಯನೇ. ಇನ್ನು ಆಮೆಗಳು, ಹಲ್ಲಿಗಳು, ವಿಧ ಜಾತಿಯ ಆಮೆ, ವಿಧ ಜಾತಿಯ ಹಲ್ಲಿ, ಪಕ್ಷಿಗಳು, ಉಭಯವಾಸಿಗಳು, ಸುಮಾರು 240 ಉಭಯವಾಸಿಗಳ ಪ್ರಭೇದ ಇದೆ ಹಿಮಾಲಯದಲ್ಲಿ, ಪೂರ್ವ ಹಿಮಾಲಯದಲ್ಲಿ. ಇದನ್ನೆಲ್ಲ ನಾವು ಪೂರ್ವ ಹಿಮಾಲಯದಲ್ಲಿ ಕಾಣ್ಬೋದು. ಇನ್ನು ಭಾರತದ 2ನೇ ಬಯೋಡಿವರ್ಸಿಟಿ ಹಾಟ್ಸ್ಪಾಟ್ ಇಂಡೋ ಬರ್ಮಾ ಪ್ರದೇಶ. ಈ ಪ್ರದೇಶ ಪೂರ್ವ ಬಾಂಗ್ಲಾದೇಶದಿಂದ ಮಲೇಷಿಯಾವರೆಗೆ ವಿಸ್ತರಿಸಿದೆ. ಈಶಾನ್ಯದ ಭಾಗ ಬ್ರಹ್ಮಪುತ್ರ ನದಿಯ ದಕ್ಷಿಣ ಭಾಗ, ಮಯನ್ಮಾರ್, ಅಂಡೋಮಾನ್ ನಿಕೋಬಾರ್ ದ್ವೀಪ, ಚೀನಾದ ಯಾನ್ ಪ್ರಾಂತ್ಯದವರೆಗೂ ಇದೆ. ಇನ್ನು ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಥಾಯ್ಲೆಂಡ್ಗಳನ್ನು ಸಹ ಈ ಇಂಡೋ ಬರ್ಮಾ ಪ್ರದೇಶ ಒಳಗೊಂಡಿದೆ. ಉಷ್ಣವಲಯದ ಏಷ್ಯಾ ಮಿಲಿಯನ್ ಚದರ ಇದು ಇಂಡೋ ಬರ್ಮಾ ಪ್ರದೇಶ ಉಷ್ಣವಲಯದ ಏಷ್ಯಾದ 2 ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ. 2 ಮಿಲಿಯನ್ ಚದರ ಕಿಲೋಮೀಟರ್ ಏಷ್ಯಾದಲ್ಲಿ ಇದು ವಿಸ್ತರಿಸಿದೆ. ತುಂಬ ವೈವಿಧ್ಯತೆಯ ಹವಾಮಾನ ಮತ್ತು ವಿವಿಧ ಆವಾಸ ಸ್ಥಾನಗಳನ್ನ ಒಳಗೊಂಡಿದೆ. ಉಷ್ಣವಲಯದ ಅಗಲ ಎಲೆ ಇರುವಂಥ ಅರಣ್ಯ, ಶುಷ್ಕ ತೇವಯುತ ಇರುವಂಥ ಅರಣ್ಯ, ಉಷ್ಣವಲಯದ ಕೋನಿಫರ್, ಸಮೋಷ್ಣ ವಲಯದ ಪರ್ಣಪತಿ ಅಂತಾರೆ, ಹಾಗೂ ಮ್ಯಾಂಗ್ರೋವ್ಸ್ ಅರಣ್ಯಗಳನ್ನು, ಹೀಗೆ 33 ವಿವಿಧ ಬಗೆಯ ಭೂ ಪರಿಸರ ವ್ಯವಸ್ಥೆಯನ್ನು ಈ ಹಾಟ್ಸ್ಪಾಟ್ ಒಳಗೊಂಡಿದೆ. ಇತ್ತೀಚೆಗಷ್ಟೇ ದೊಡ್ಡ ಸಸ್ತನಿಗಳ 6 ಪ್ರಭೇದಗಳನ್ನ ಈ ಪ್ರದೇಶದಲ್ಲಿ ಶೋಧಿಸಿದ್ದಾರೆ. ಕೋತಿ, ಲಂಗೂರ ಮತ್ತು ಗಿಬ್ಬನ್ಗಳಂತಹ ಅನೇಕ ಪ್ರೈಮೇಟ್ಗಳು ಇಲ್ಲಿ ಕಂಡುಬರುತ್ತೆ. ಹಾಗೆ ಇಲ್ಲಿ ಇಂಡೋ ಬರ್ಮಾದಲ್ಲಿ ಇನ್ನೊಂದು ವಿಶೇಷ ಏನಂದರೆ ವಿಧವಾದಂಥ ಆಮೆಗಳ ಪ್ರಭೇದಗಳ ವಾಸಸ್ಥಾನ ಇದು ಇಂಡೋ ಬರ್ಮಾ. ಇಂಡೋನೇಷ್ಯಾದ ಕೇಳಿರ್ಬೋದು, ಇಂಡೋನೇಷ್ಯಾದ ದ್ವೀಪದಿಂದ ಆಮೆಗಳು ಬರ್ತಾ ಇದೆ ಈ ಕಡೆ ದಡಕ್ಕೆ ಅಂತೆಲ್ಲ ಹೇಳ್ತಿರ್ತಾರೆ, ನ್ಯೂಸಲ್ಲಿ ಆಗಾಗ ಬರ್ತಿರುತ್ತೆ. ಆ ಥರ ಆಮೆ ಪ್ರಭೇದಗಳ ವಾಸಸ್ಥಾನವನ್ನು ನಾವು ಇಂಡೋ ಬರ್ಮಾ ಹಾಟ್ಸ್ಪಾಟಲ್ಲಿ ಕಾಣ್ಬೋದು. ಇನ್ನು 3ನೇ ಹಾಟ್ಸ್ಪಾಟ್ ನೋಡಿ, ಪಶ್ಚಿಮ ಘಟ್ಟಗಳು. ಸಹ್ಯಾದ್ರಿ ಬೆಟ್ಟಗಳು ಅಂತಲೇ ಖ್ಯಾತಿ ಪಡ್ಕೊಂಡಿರುವಂಥ ಪಶ್ಚಿಮ ಘಟ್ಟಗಳು ಭಾರತದ ನೈಋತ್ಯ ಭಾಗದ ಪರ್ವತ ಅರಣ್ಯಗಳಿಂದ ಕೂಡಿದೆ. 6 ರಾಜ್ಯಗಳಿಂದ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಈಗ 6 ರಾಜ್ಯಗಳಿಂದ ಶ್ರೀಲಂಕಾದ ನೈಋತ್ಯ ಭಾಗದವರೆಗೂ ವಿಸ್ತರಣೆ ಮಾಡಿದೆ ಇದು ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಸುಮಾರು 1,64,280 ಕಿಲೋಮೀಟರ್ಗಳಿದೆ. ಪಶ್ಚಿಮ ಘಟ್ಟ 1,64,280. ನಾನು ಬರೀ ಭಾರತದಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಶ್ರೀಲಂಕಾದವರೆಗೂ ಹಬ್ಬಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಷ್ಟಿದೆ, 1,64,280 ಕಿಲೋಮೀಟರ್ಗಳಿದೆ ಇದರ ಒಂದು ಒಟ್ಟು ಪ್ರದೇಶ.
ಪಶ್ಚಿಮ ಘಟ್ಟಗಳ ಭಾರತದ ಪ್ರಸ್ಥಭೂಮಿಯ ಪ್ರಮುಖ ಜಲವಿಭಾಜಕ ರೇಖೆ ಇದು. ಪಶ್ಚಿಮ ಘಟ್ಟಗಳು ಮತ್ತು ಭಾರತದಲ್ಲಿ ಪ್ರಸ್ಥಭೂಮಿಗಳಿಗೆ ಒಂದು ಸೆಂಟ್ರಲ್ಲಿ ಜಲವಿಭಾಜಕ ರೇಖೆಯಾಗಿ ಗುರುತಿಸ್ಕೊಂಡಿದೆ ಪಶ್ಚಿಮ ಘಟ್ಟ. ಭಾರತದೆಲ್ಲೆಡೆ ಮಳೆ ಆಗುತ್ತಲ್ಲ, ಈ ಮಳೆ ಹಂಚಿಕೆಯ ಮಾದರಿ ಪಶ್ಚಿಮ ಘಟ್ಟಗಳ ಒಂದು ಪ್ರಭಾವದ ಮೇಲೇ ಇದ್ರ ಪ್ರಭಾವದ ಮೇಲೇ ಬೀರುವಂಥದ್ದು. ಮಳೆ ಹಂಚಿಕೆಯ ಆಧಾರದ ಮೇಲೆ ಈ ಪಶ್ಚಿಮ ಘಟ್ಟಗಳು ಪ್ರಭಾವ ಬೀರುತ್ತೆ. ಈ ಪಶ್ಚಿಮ ಘಟ್ಟಗಳು ವಾರ್ಷಿಕವಾಗಿ 4 ಮಿಲಿಯನ್ ಟನ್ ಕಾರ್ಬನ್ನ ತಟಸ್ಥಗೊಳಿಸುತ್ತೆ. ಅಂದರೆ ನೋಡಿ, ಅಷ್ಟು ಕಾರ್ಬನ್ ಹೀರ್ಕೊಳ್ಳುತ್ತೆ ಪಶ್ಚಿಮ ಘಟ್ಟಗಳು. ಇಡೀ ವರ್ಷಕ್ಕೆ 4 ಮಿಲಿಯನ್ ಟನ್ನು. ಇಡೀ ಭಾರತದಲ್ಲಿ ಅರಣ್ಯಗಳನ್ನು ತಟಸ್ಥಗೊಳಿಸುವ ಒಟ್ಟು ಕಾರ್ಬನ್ನ 10% ಪಶ್ಚಿಮ ಘಟ್ಟಗಳು ಮಾತ್ರನೇ ಹೀರ್ಕೊಳ್ಳೋದು ನೋಡಿ. ಇನ್ನು ಈ ಪಶ್ಚಿಮ ಘಟ್ಟಗಳಲ್ಲಿ ಬದಲಾಗುವಂಥ ಸ್ವರೂಪ, ಸೂಕ್ಷ್ಮ ಹವಾಮಾನದ ಪ್ರಭುತ್ವಗಳಿಂದ ಪಶ್ಚಿಮ ಘಟ್ಟದ ಕೆಲವು ಪ್ರಭೇದಗಳನ್ನ ಸೃಷ್ಟಿ ಮಾಡುವಂಥ ಕ್ರಿಯಾತ್ಮಕ ವಲಯ ಅಂತ ಪರಿಗಣಿಸಿದ್ದಾರೆ ಪಶ್ಚಿಮ ಘಟ್ಟಗಳನ್ನು. ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪದ ಜೀವಿಗಳನ್ನ ನಾವು ನೋಡ್ಬೋದು. ಸಿಂಹಬಾಲದ ಸಿಂಗಳೀಕ ಅಂತ ಅಳಿವಿನಂಚಿನಲ್ಲಿರುವಂಥ ಪ್ರಾಣಿ ಅಲ್ವ ಇದು, ಕರ್ನಾಟಕದಲ್ಲಿ ಕಂಡುಬರುತ್ತೆ. ಸಿಂಹಬಾಲದ ಕೋತಿ, ನೀಲಗಿರಿಯ ಮಂಗಗಳು, ಕಾಡು ಜಿಂಕೆ, ಹಾರುವ ಅಳಿಲು, ಒಂಕೋರನ ಆಮೆ ಅಂತ, ಇನ್ನು ನೀಲಗಿರಿಯ ಮಾರ್ಟೇಸ್, ಇವೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಅಪರೂಪದ ಜೀವಿ ವರ್ಗಗಳು. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಚಳುವಳಿ ನಡೀತು ಮತ್ತು ಒಂದಷ್ಟು ವರದಿಗಳು ಬಂತು. ಕಸ್ತೂರಿ ರಂಗನ್ ಸಮಿತಿ ವರದಿ, ಗಾಡ್ಗಿಲ್ ವರದಿ, ಇದ್ರ ಬಗ್ಗೆ ಎಲ್ಲ ನಾನು ಹಿಂದಿನ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಸಹ ನೋಡ್ಕೊಂಡು ಬನ್ನಿ, ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಇದಿಷ್ಟು ಪಶ್ಚಿಮ ಘಟ್ಟಗಳ ಬಗ್ಗೆ. ನೋಡಿ, ಮ್ಯಾಪಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಬರುತ್ತೆ ನೋಡಿ ಪಶ್ಚಿಮ ಘಟ್ಟಗಳು. ಇಲ್ಲಿ ನಾನು ರೆಡ್ ಲೈನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದು ನೋಡಿ ಪಶ್ಚಿಮ ಘಟ್ಟಗಳು. ಇನ್ನು ಇಂಡೋ ಬರ್ಮಾ, ಈ ಬ್ಲೂ ಕಲರಲ್ಲಿ ಏನಿದೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ಇಂಡೋ ಬರ್ಮಾ ಬಯೋಡಿವರ್ಸಿಟಿ. ಈ ಹಸಿರು ಬಣ್ಣದಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಹಿಮಾಲಯ, ಹೇಳಿದ್ನಲ್ಲ ಪೂರ್ವ ಹಿಮಾಲಯಗಳ ಒಂದು ಬಯೋಡಿವರ್ಸಿಟಿ. ಇನ್ನು ಸುಂಡಾಲ್ಯಾಂಡ್ ಅಂತ ಬರುತ್ತೆ, ಇದು ಸುಂಡಾಲ್ಯಾಂಡ್, ಇದು ಒಂದು ಬಯೋಡಿವರ್ಸಿಟಿ. ಇದು ನಮ್ಮ ಭಾರತಕ್ಕೆ ಅಷ್ಟು ಕನೆಕ್ಟ್ ಆಗಿಲ್ಲ. ನಮ್ಮ ಭಾರತಕ್ಕೆ ಕನೆಕ್ಟ್ ಆಗಿರೋದು ಇದು ಪಶ್ಚಿಮ ಘಟ್ಟಗಳು, ಪೂರ್ವ ಹಿಮಾಲಯ ಮತ್ತು ಇಂಡೋ ಬರ್ಮಾ, ಇವಿಷ್ಟು ಭಾರತಕ್ಕೆ ಕನೆಕ್ಟ್ ಆಗಿದ್ದಾವೆ. ಇವು ಬಯೋಡಿವರ್ಸಿಟಿಗಳ ಬಗ್ಗೆ, ಹಾಟ್ಸ್ಪಾಟ್ಗಳ ಬಗ್ಗೆ, ಭಾರತದಲ್ಲಿರುವಂಥ 3 ಹಾಟ್ಸ್ಪಾಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಈಗ ಮುಂದೆ ಹೋಗೋಣ. ಭಾರತದ ಜೀವ ಭೌಗೋಳಿಕ ವಲಯಗಳು. ಭಾರತದಲ್ಲಿ ಬಯೋಜಿಯೋಗ್ರಾಫಿಕ್ಸ್ ಝೋನ್ಸ್ ಅಂತ ಇದೆ, ಬಯೋಜಿಯೋಗ್ರಾಫಿಕ್ ಝೋನ್ಸ್ ಆಫ್ ಇಂಡಿಯಾ ಅಂತ 10 ವಲಯಗಳಿದ್ದಾವೆ ಭಾರತದಲ್ಲಿ, ಜೀವ ಭೌಗೋಳಿಕ ವಲಯಗಳು. ಯಾವ್ಯಾವ ವಲಯಗಳು ಅಂತ ನೋಡ್ತಾ ಹೋಗೋಣ. ಹಿಮಾಲಯದ ಆಚೆಗಿನ ಪ್ರದೇಶ, ಟ್ರಾನ್ಸ್ ಹಿಮಾಲಯನ್ ರೀಜಿಯನ್ ಅಂತಾರೆ. ಹಿಮಾಲಯ ಅಲ್ಲ, ಹಿಮಾಲಯದ ಆಚೆ ಇರುವಂಥ ಪ್ರದೇಶ. ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ 5.7% ಭೌಗೋಳಿಕ ಪ್ರದೇಶದಲ್ಲಿ. ಲಡಾಖ್ನಲ್ಲಿ ಅತಿ ಎತ್ತರ ಶೀತಭರಿತ ಶುಷ್ಕ ಪರ್ವತಗಳನ್ನು ಜಮ್ಮು ಕಾಶ್ಮೀರ, ಸಿಕ್ಕಿಂ, ಉತ್ತರದ ಭಾಗ, ಹಿಮಾಚಲ ಪ್ರದೇಶದವರೆಗೂ ಈ ಪ್ರದೇಶ ಒಳಗೊಂಡಿದೆ. ಜಮ್ಮು ಕಾಶ್ಮೀರ ಇದೆ, ಸಿಕ್ಕಿಂ ಇದೆ, ಹಾಗೆ ಲಡಾಖ್, ಈ ಪ್ರದೇಶಗಳನ್ನ ಒಳಗೊಂಡಿದೆ. ಇದು ಹಿಮಾಲಯದ ಆಚೆಗಿನ ಒಂದು ಝೋನ್. ಇಲ್ಲಿ ನಾವು ಹೆಚ್ಚಾಗಿ ಸಸ್ಯವರ್ಗಗಳನ್ನ ಕಾಣ್ಬೋದು, ಒಂದು ಪ್ರಾದೇಶಿಕ ಪ್ರಭೇದಗಳನ್ನ ಕಾಣ್ಬೋದು. ಇಲ್ಲಿ ಕಂಡುಬರುವಂಥ ಒಂದು ಆಲ್ಫೈನ್ ಸ್ಟೆಪೀಸ್ ಸಸ್ಯವರ್ಗ ಅಂತ ಕರೀತಾರೆ, ಆಲ್ಫೈನ್ ಸ್ಟೆಪೀಸ್ ಅಂತ, ಆ ಥರ ಸಸ್ಯವರ್ಗ ಕಾಣ್ಬೋದು. ಹಾಗೆ ಕಾಡು ಕುರಿಗಳನ್ನು ಕಾಣ್ಬೋದು ಈ ವಲಯದಲ್ಲಿ. ಹಿಮಚಿರತೆ ಕಾಣ್ಬೋದು, ಸ್ನೋ ಲಿಯೋಪಾರ್ಡ್ ಅಂತಾರೆ, ಹಿಮಚಿರತೆ ಕಾಣ್ಬೋದು. ಹಾಗೆ ಕಪ್ಪು ಕತ್ತಿನ ಕೊಕ್ಕರೆ ಅಂತ ಕರೀತಾರೆ, ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಅಂತ, ಕಪ್ಪು ಕತ್ತಿನ ಕೊಕ್ಕರೆ. ಈ ಒಂದು ವಲಯದಲ್ಲಿ ಈ ಥರ ಪ್ರಾಣಿಗಳನ್ನು ನಾವು ಕಾಣ್ಬೋದು. ಶೀತಭರಿತವಾದಂಥ ಮರುಭೂಮಿ ಇದೆ, ಅತ್ಯಂತ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು ಇದು ಪ್ರತಿನಿಧಿಸುತ್ತೆ. ಇದು ಹಿಮಾಲಯದ ಆಚೆಗಿನ ಪ್ರದೇಶ. ಇನ್ನು ಹಿಮಾಲಯಕ್ಕೆ ಬಂದಾಗ, ಇದು ಹಿಮಾಲಯದ ಆಚೆಗೆ 5.7% ಇದ್ದರೆ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ. ಹಿಮಾಲಯ ಭಾರತದ ಒಟ್ಟು ಭೂ ವಿಸ್ತೀರ್ಣದ 7.2%, 7.2% ಭೂ ವಿಸ್ತೀರ್ಣವನ್ನು ಹಿಮಾಲಯ ಹೊಂದಿದೆ. ಜಗತ್ತಿನ ಎತ್ತರವಾದ ಶಿಖರಗಳ ಹಿಮಾಲಯ ಹೊಂದಿದೆ.
ಅನೇಕ ಪ್ರಭೇದಗಳ ಆವಾಸ ಸ್ಥಾನ ಆಗಿದೆ. ಭಾರತವನ್ನು ಶ್ರೀಮಂತಿಕೆಯ ಪ್ರದೇಶವನ್ನು ಮಾಡಿದೆ. ಕಡಿದಾದ ಇಳಿಜಾರು, ಸಡಿಲ ಮಣ್ಣು, ತೀವ್ರ ಮಳೆ ಪ್ರದೇಶ, ಅತ್ಯಂತ ಸೂಕ್ಷ್ಮ ವಲಯಗಳನ್ನಾಗಿ ಮಾಡಿದೆ. ಇಲ್ಲಿ ಆಲ್ಪೈನ್ ಹಾಗೂ ಉಪ ಆಲ್ಪೈನ್ ಅನ್ನೋ ಒಂದು ಕಾಡುಗಳಿದ್ದಾವೆ. ಹಾಗೆ ಹುಲ್ಲುಗಾವಲು ಮತ್ತು ತೇವ ಮಿಶ್ರಿತ ಎಲೆ ಉದಿರುವಂಥ ಅಬರ ಅರಣ್ಯಗಳಿದ್ದಾವೆ. ಈ ಒಂದು ಪ್ರಭೇದಗಳು ನೋಡಿ, ಬರಲ, ಇಬೆಕ್ಸ್, ಮರಕೊರ, ಡಾರ್, ಟಾಕಿನ್, ಈ ಥರ ಅನೇಕ ಅಪಾಯದ ಅಂಚಿನ ಪ್ರಭೇದಗಳನ್ನು ಹಿಮಾಲಯದಲ್ಲಿ ಕಾಣ್ಬೋದು. ಅಪಾಯದ ಅಂಚಿನಲ್ಲಿರುವಂಥ ಪ್ರಭೇದಗಳಿವು. ಹಾಗೆ ಇಲ್ಲಿ ಕಂಡುಬರುವ ಇನ್ನೊಂದು ಅಪರೂಪದ ಪ್ರಭೇದ ಅಂದರೆ ಹಂಗೂಲ್ ಮತ್ತು ಕಸ್ತೂರಿ ಜಿಂಕೆ ಅಂತ ಕಂಡುಬರುತ್ತೆ. ಕಸ್ತೂರಿ ಜಿಂಕೆ ಇಲ್ಲಿ ಕಂಡುಬರುವಂಥ ಅಪರೂಪದ ಪ್ರಭೇದ ಹಂಗೂಲ್ ಮತ್ತು ಕಸ್ತೂರಿ ಜಿಂಕೆ ಹಿಮಾಲಯದಲ್ಲಿ ಕಾಣ್ಬೋದು. ಹಿಮಾಲಯದ ಆಚೆಗಿನ ಪ್ರದೇಶದಲ್ಲಿ ಹಿಮಚಿರತೆ, ಕಪ್ಪು ಕತ್ತಿನ ಕೊಕ್ಕರೆ, ಕಾಡು ಕುರಿ ಈ ಥರ ಒಂದು ಪ್ರಾಣಿಗಳನ್ನ ಕಂಡ್ರೆ, ಹಿಮಾಲಯದಲ್ಲಿ ಹಂಗೂಲ್, ಕಸ್ತೂರಿ ಜಿಂಕೆ, ಹಾಗೆ ಬರಲ, ಇಬೆಕ್ಸ್, ಮರಕೋರ, ಡಾರ್ ಈ ಥರ ಒಂದು ಅಪಾಯದ ಅಂಚಿನಲ್ಲಿರುವಂಥ ಪ್ರಭೇದಗಳನ್ನ ಕಾಣ್ಬೋದು. ಇನ್ನು ಮೂರನೇ ವಲಯ ಮರುಭೂಮಿ ವಲಯ. ಇದು ಅರಾವಳಿ ಪರ್ವತಗಳ ಒಂದು ಶ್ರೇಣಿಯ ಪಶ್ಚಿಮದಲ್ಲಿ ಬರುತ್ತೆ. ಅರಾವಳಿ ಪರ್ವತಗಳ ಕಡೆ ಬರುತ್ತೆ ಇದು. ರಾಜಸ್ಥಾನದ ಮರಳು ಮರುಭೂಮಿ ಮತ್ತು ಗುಜರಾತ್ನ ಕಚ್ವರೆಗೆ ಈ ಮರುಭೂಮಿ ಪ್ರದೇಶನ ನೋಡ್ಬೋದು. ಭಾರತದ ಭೂಭಾಗದ 6.7% ಭೂಭಾಗದ ವಿಸ್ತೀರ್ಣ ಹೊಂದಿದೆ. ಈ ಪ್ರದೇಶದಲ್ಲಿ ಮರುಭೂಮಿ ಬೆಕ್ಕು ಅಂತ ಬರುತ್ತೆ. ಮರುಭೂಮಿ ಬೆಕ್ಕು ಮತ್ತು ತೋಳ, ಹೌಬಾರಾ ಬಜಾರ್ಟ್ ಅಂತ ಬರುತ್ತೆ. ಹೌಬಾರಾ ಬಸ್ಟರ್ಡ್ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಸಹ ಅಳಿವಿನಂಚಿನಲ್ಲಿದೆ ಅಲ್ಲ. ಈ ಥರ ಅನೇಕ ಪ್ರಭೇದಗಳನ್ನ ಮರುಭೂಮಿ ಪ್ರದೇಶದಲ್ಲಿ ನಾವು ಕಾಣ್ಬೋದು. ಇನ್ನು ಅರೆಶುಷ್ಕ ಪ್ರದೇಶ, ಸೆಮಿ ಆರಿಡ್ ರೀಜನ್ ಅಂತಾರೆ. ಇದು ಸಹ ಅರಾವಳಿ ಪ್ರದೇಶಗಳನ್ನೊಳಗೊಂಡು ಮರುಭೂಮಿ ಮತ್ತು ದಕ್ಷಿಣದ ಪ್ರಸ್ಥಭೂಮಿ ನಡುವಿನ ಪ್ರದೇಶದವರೆಗೂ ಇದೆ. ಅರೆಶುಷ್ಕ ಪ್ರದೇಶ ಅಂತ ಕರೀತಾರೆ. ಭಾರತದ ಭೂಭಾಗದ 15.6% ಪ್ರದೇಶದಲ್ಲಿ ವಿಸ್ತೀರ್ಣ ಆಗಿದೆ. ನೈಸರ್ಗಿಕ ಹಾಗೂ ಕೃತಕ ಸರೋವರಗಳಿದ್ದಾವೆ ಇದರಲ್ಲಿ. ಅರೆಶುಷ್ಕ ಪ್ರದೇಶದಲ್ಲಿ ಜೌಗು ಪ್ರದೇಶಗಳನ್ನ ಹೊಂದಿದೆ. ಹುಲ್ಲು ಮತ್ತು ಪೊದೆಗಳಲ್ಲಿ ಅನೇಕ ಜೀವಿಗಳಿಗೆ ಆಶ್ರಯ ನೀಡಿದೆ. ತೋಳ, ಸಿಂಹ, ಚಿರತೆ, ಕ್ಯಾರಿಕಲ್, ಗುಳ್ಳೆನರಿ ಈ ಥರ ಮುಂತಾದ ಪ್ರಭೇದಗಳು ಕಂಡುಬರುತ್ತೆ. ಇಲ್ಲಿ ತೋಳ, ಸಿಂಹ, ಚಿರತೆ ಮತ್ತು ಕ್ಯಾರಕಲ್, ಗುಳ್ಳೆನರಿ ಈ ಥರ ಅನೇಕ ಪ್ರಭೇದಗಳು ಇಲ್ಲಿರುವಂಥ ಹುಲ್ಲು ಮತ್ತು ಪೊದೆಗಳಲ್ಲಿ ಅನೇಕ ವನ್ಯಜೀವಿಗಳಿಗೆ ಆಶ್ರಯ ನೀಡಿದೆ ಈ ಅರೆಶುಷ್ಕ ಪ್ರದೇಶದಲ್ಲಿ. ಇನ್ನು ಪಶ್ಚಿಮ ಘಟ್ಟಗಳು, ಈಗಾಗಲೇ ಪಶ್ಚಿಮ ಘಟ್ಟ ಬಯೋಡಿವರ್ಸಿಟಿ ಹಾಟ್ಸ್ಪಾಟಲ್ಲಿ ನೋಡಿದ್ದೀವಿ. ಈಗ ಇಲ್ಲಿ ಇದೊಂದು ವಲಯವಾಗಿ ಮಾಡಿದ್ದಾರೆ, ಜೀವಭೌಗೋಳಿಕ ವಲಯವಾಗಿದೆ ಇದು. ಪಶ್ಚಿಮ ಘಟ್ಟಗಳಲ್ಲಿ ನೋಡಿ, ಗುಜರಾತಿನ ತಪತಿ ನದಿಯಿಂದ ದಕ್ಷಿಣ ಭಾಗದ ಕನ್ಯಾಕುಮಾರಿವರೆಗೂ ಸಹ ಈ ಪಶ್ಚಿಮ ಘಟ್ಟ ಇದೆ. ಗುಜರಾತಿನ ತಪತಿಯಿಂದ ಕನ್ಯಾಕುಮಾರಿವರೆಗೆ ಇದೆ ಇದು. 5.8% ಭೂಪ್ರದೇಶವನ್ನು ಒಳಗೊಂಡಿದೆ ಪಶ್ಚಿಮ ಘಟ್ಟಗಳು. ಇಲ್ಲೂ ಸಹ ನಾವು ಅನೇಕ ಸಸ್ತನಿಗಳು, ಉಭಯವಾಸಿಗಳು, ಪಕ್ಷಿ ಪ್ರಭೇದಗಳು, ಸಸ್ಯ ಪ್ರಭೇದಗಳನ್ನು ಹೊಸದಾಗಿರುವಂಥ ಪ್ರಭೇದಗಳನ್ನ ನಾವಿಲ್ಲಿ ಗಮನಿಸ್ಬೋದು ಪಶ್ಚಿಮ ಘಟ್ಟಗಳಲ್ಲಿ. ಇನ್ನು ಡೆಕ್ಕನ್ ಪ್ಲಾಂಟಿಯೋ ಅಂತ ಬರುತ್ತೆ, ದಕ್ಷಿಣ ಪ್ರಸ್ಥಭೂಮಿ. ಇದೇ ಹೆಚ್ಚಾಗಿರೋದು ನಮ್ಮ ಭಾರತದ ವಿಸ್ತೀರ್ಣದಲ್ಲಿ 42% ಇದೆ ಇದು ದಕ್ಷಿಣ ಪ್ರಸ್ಥಭೂಮಿ. ಪಶ್ಚಿಮ ಘಟ್ಟದಲ್ಲಿರುವಂಥ ಮಳೆನೆರಳು ಪ್ರದೇಶ ಇದು ಅಂತ ಇದನ್ನು ದಕ್ಷಿಣ ಪ್ರಸ್ಥಭೂಮಿನ ಕರೀತಾರೆ. ಬಹುತೇಕ ಅರಣ್ಯಗಳು, ಎಲೆ ಉದುರಿಸುವ ಕಾಡುಗಳಿದ್ದಾವೆ ಇದರಲ್ಲಿ. ಗುಡ್ಡಗಾಡು ಪ್ರದೇಶಗಳಲ್ಲಿ ಜೀವ ವೈವಿಧ್ಯತೆ ಶ್ರೀಮಂತಿಕೆಯಿಂದ ಕೂಡಿದೆ. ಚಿರತೆ ಮತ್ತು ಸಾಂಬಾರ ಅಂತ ಒಂದು ಪ್ರಾಣಿ. ಚಿರತೆ, ಸಾಂಬಾರ ಅಂದರೆ ಒಂದು ಜಿಂಕೆಯ ತಳಿ. ಇದು ಜಿಂಕೆ, ಒಂದು ಪ್ರಭೇದದ ಜಿಂಕೆ ಸಾಂಬಾರ ಅಂದರೆ. ನೀಲಿ ಜಿಂಕೆ,
ಮತ್ತು ಚೌಸಿಂಗ್ ಅಂತ, ಚೌಸಿಂಗ್. ಆಮೇಲೆ ಗೌರ್ ಅಂತ, ಅದು ಒಂದು ಜಾತಿಯ ಜಿಂಕೆ ನೋಡಿ, ಗೌರು ಇದು ಜಿಂಕೆನೆ. ಆನೆ, ಕಾಡು ಎಮ್ಮೆ, ಕೆಸರು ಜಿಂಕೆ, ಈ ಥರ ಅನೇಕ ಪ್ರಭೇದಗಳನ್ನ ಈ ದಕ್ಷಿಣ ಪ್ರಸ್ಥಭೂಮಿನಲ್ಲಿ ಕಾಣ್ಬೋದು. ಇನ್ನು ಗಂಗಾ ಮೈದಾನ ವಲಯಗಳು, ಜೀವಭೌಗೋಳಿಕ ವಲಯ. ಗಂಗಾ ಮೈದಾನ ನೋಡಿ, ಮೆಕ್ಕಲು ಮಣ್ಣಿನ ಪ್ರದೇಶ ಇದು. ಗಂಗಾ ಮೈದಾನ 11% ಭೂಪ್ರದೇಶವನ್ನು ಹೊಂದಿದೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 11% ಭೂ ವಿಸ್ತೀರ್ಣ ಹೊಂದಿದೆ. ಈ ಪ್ರದೇಶ ಏನಿದೆ ಇದು ಏಕರೂಪದ ಭೂಸ್ವರೂಪ, ಒಂದೇ ಥರದ ಭೂಸ್ವರೂಪವನ್ನು ಒಳಗೊಂಡಿದೆ. ಇಲ್ಲಿ ಕಂಡುಬರುವಂಥ ಪ್ರಮುಖ ಪ್ರಾಣಿಗಳು ಅಂತಂದರೆ ಗೇಂಡಾಮೃಗ ಕಂಡುಬರುತ್ತೆ. ಗೇಂಡಾಮೃಗ ಮತ್ತು ಆನೆ, ಎಮ್ಮೆ, ಕೆಸರು ಜಿಂಕೆ ಅಂತ. ಕೆಸರು ಜಿಂಕೆ ದಕ್ಷಿಣ ಪ್ರಸ್ಥಭೂಮಿನಲ್ಲೂ ನಾವು ಗಮನಿಸ್ಬೋದಲ್ವ. ಕೆಸರು ಜಿಂಕೆ, ಹಂದಿ, ಮೊಲ, ಈ ಥರ ಅನೇಕ ಪ್ರಭೇದಗಳನ್ನ ಗಮನಿಸ್ಬೋದು. ಕೈಗಾರಿಕೀಕರಣ ಮತ್ತು ಮಾಲಿನ್ಯ, ಅರಣ್ಯನಾಶಗಳ ಕಾರಣದಿಂದ ಈ ಪ್ರದೇಶ ಜೀವ ಪರಿಸರ ಪ್ರಾಮುಖ್ಯತೆಯನ್ನು ಇತ್ತೀಚೆಗೆ ಕಳ್ಕೊಂಡ್ಬಿಟ್ಟಿದೆ ಗಂಗಾ ಮೈದಾನ. ಇನ್ನು ಈಶಾನ್ಯ ವಲಯ ನೋಡಿ, ಇದು ಭಾರತದ ವಿಸ್ತೀರ್ಣದಲ್ಲಿ 5.2% ಭೂ ವಿಸ್ತೀರ್ಣವನ್ನು ಹೊಂದಿದೆ. ಭಾರತ ಮತ್ತು ಇಂಡೋ ವಲಯದ ಹಾಗೂ ಇಂಡೋ ಚೀನಾ ಜೀವಭೌಗೋಳಿಕ ಪ್ರದೇಶಗಳ ನಡುವೆ ಇರುವಂಥ ಸ್ಥಿತ್ಯಂತರ ವಲಯ ಇದು. ಜೀವಿ ಭೌಗೋಳಿಕ ಪ್ರದೇಶಗಳ ಹೆಬ್ಬಾಗಿಲು ಅಂತ ಕರೀತಾರೆ ಇದನ್ನು. ಜೀವಿ ಭೌಗೋಳಿಕ ಪ್ರದೇಶಗಳ ಹೆಬ್ಬಾಗಿಲು. ಈಶಾನ್ಯ ವಲಯನ ಜೀವಿ ಭೌಗೋಳಿಕ ಪ್ರದೇಶಗಳ ಹೆಬ್ಬಾಗಿಲು ಅಂತ ಕರೀತಾರೆ. ಎಕ್ಸಾಮಲ್ಲಿ ಕೇಳ್ಬೋದು, ಜೀವಿ ಭೌಗೋಳಿಕ ಪ್ರದೇಶಗಳ ಹೆಬ್ಬಾಗಿಲು ಅಂತ ಯಾವ ವಲಯನ ಕರೀತಾರೆ ಅಂತ. ಈಶಾನ್ಯ ವಲಯನ ಕರೀತಾರೆ. ಇನ್ನು ಕರಾವಳಿ ತೀರ ಪ್ರದೇಶ, ಇದು ಭೂ ವಿಸ್ತೀರ್ಣದ 2.5% ನಮ್ಮ ಭಾರತದ ಭೂ ವಿಸ್ತೀರ್ಣದ 2.5% ಕರಾವಳಿ ಪ್ರದೇಶ ಹೊಂದಿದೆ. ಮರಳು ಮತ್ತು ಬೀಚ್ಗಳು, ಮ್ಯಾಂಗ್ರೋವ್ ಅರಣ್ಯಗಳು ಇತ್ಯಾದಿಗಳಿಂದ ಈ ಕರಾವಳಿ ಪ್ರದೇಶ ಇದೆ. ಗುಜರಾತಿಂದ ಸುಂದರ್ಬನ್ವರೆಗೂ ಕರಾವಳಿ ಪ್ರದೇಶವನ್ನು ಗಮನಿಸ್ಬೋದು. ಕರಾವಳಿ ಪ್ರದೇಶ ಈ ಕಡೆ ಪಶ್ಚಿಮ ಭಾಗದಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಕೇರಳ ಮತ್ತು ಗುಜರಾತಲ್ಲಿದ್ದರೆ, ಇನ್ನು ಪೂರ್ವ ಕಡೆ ಆಂಧ್ರ ಪ್ರದೇಶ, ಒಡಿಶಾ, ವೆಸ್ಟ್ ಬೆಂಗಾಲ್ ಇದೆಲ್ಲ ಕರಾವಳಿ ತೀರಗಳಿಗೆ ಸೇರಿರುವಂಥದ್ದು. ಗುಜರಾತಿಂದ ಸುಂದರ್ಬನ್, ಪಶ್ಚಿಮ ಬಂಗಾಳದಲ್ಲಿರುವಂಥ ಸುಂದರ್ಬನ್ವರೆಗೂ ಈ ಕರಾವಳಿ ಪ್ರದೇಶ ಇದೆ. ಬಹಳಷ್ಟು ಸಂಪದ್ಭರಿತವಾದಂಥ, ಆರೋಗ್ಯಭರಿತವಾದಂಥ ವಲಯ ಅಂತ ಕರೀತಾರೆ ಇದನ್ನು, ಕರಾವಳಿ ತೀರ ಪ್ರದೇಶನ. ಇನ್ನು ದ್ವೀಪಗಳನ್ನು ಅದನ್ನು ಒಂದು ಸಹ ವಲಯಗಳನ್ನಾಗಿ ಮಾಡಿದ್ದಾರೆ. ದ್ವೀಪಗಳನ್ನು ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳು ಭಾರತದಲ್ಲಿರುವಂಥ 0.3% ವಿಸ್ತೀರ್ಣವನ್ನು ಹೊಂದಿದೆ. ಭಾರತದಲ್ಲಿರುವಂಥ ಉಷ್ಣವಲಯದ ಹರಿದ್ವರ್ಣ ಕಾಡುಗಳಲ್ಲಿ, ಭಾರತದಲ್ಲಿರುವಂಥ 3 ಉಷ್ಣವಲಯ ಕಾಡುಗಳಿದಾವಲ್ಲ, ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ, ಅದರಲ್ಲಿ ಇದು ಒಂದು. 300 ನೋಡಿ, ಇದು ಅಂಡಮಾನ್ ನಿಕೋಬಾರು 348 ದ್ವೀಪಗಳಿಂದ ಕೂಡಿದೆ. ಮಯನ್ಮಾರ್ನೊಂದಿಗೆ ಒಂದು ಸಂಬಂಧವನ್ನು ಹೊಂದಿದೆ ಅಂಡಮಾನ್ ನಿಕೋಬಾರ್ ದ್ವೀಪ. ಇನ್ನು ನಿಕೋಬಾರ್ ದ್ವೀಪ ಇಂಡೋನೇಷ್ಯಾದ ಸುಮತ್ರಾ ದ್ವೀಪದಿಂದ ಕೇವಲ 90 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ಇಂಡೋನೇಷ್ಯಾ ಇದೆಯಲ್ಲ, ಇಂಡೋನೇಷ್ಯಾ ಸುಮತ್ರಾ ದ್ವೀಪದಿಂದ 90 ಕಿಲೋಮೀಟರಲ್ಲಿ ನಿಕೋಬಾರ್ ದ್ವೀಪ ಇದೆ. ಈ ಪ್ರಾದೇಶಿಕ ಕೇಂದ್ರಗಳೇನಿದ್ದಾವೆ ಇದು ಹರಳುಗಳನ್ನು ಹೊಂದಿದೆ. ಇವು ಜ್ವಾಲಾಮುಖಿ ದ್ವೀಪಗಳು ಅಂಡಮಾನ್ ನಿಕೋಬಾರ್. ಇನ್ನು ಲಕ್ಷದ್ವೀಪಗಳು ನೋಡಿ, ಲಕ್ಷದ್ವೀಪಗಳು 25 ದ್ವೀಪಗಳನ್ನು ಒಳಗೊಂಡಿದೆ. 25 ದ್ವೀಪಗಳಿದ್ದಾವೆ ಇದರಲ್ಲಿ, ಲಕ್ಷದ್ವೀಪದಲ್ಲಿ. ಇವು ಹವಳಗಳಿಂದ ನಿರ್ಮಾಣಗೊಂಡಿರೋದ್ರಿಂದ ಹವಳದ ದ್ವೀಪ ಅಂತ ಕರೀತಾರೆ. ಲಕ್ಷದ್ವೀಪದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ನೋಡಿ, ಯಾವುದೇ ಸ್ವಾಭಾವಿಕ ಸಸ್ಯವರ್ಗವನ್ನು ಹೊಂದಿಲ್ಲ ಇಲ್ಲಿ, ಅರಣ್ಯ ಇತ್ಯಾದಿಗಳನ್ನು ಹೊಂದಿಲ್ಲ ಲಕ್ಷದ್ವೀಪದಲ್ಲಿ ಇಲ್ಲ. ಒಂದು ದಿಬ್ಬಗಳ ಲಘೂನ ವ್ಯವಸ್ಥೆಯಿಂದ ಕೂಡಿರೋವಂಥ ಒಂದು ದ್ವೀಪ ಇದು, ಲಕ್ಷದ್ವೀಪಗಳು. ಈ 10 ಭೌಗೋಳಿಕ ವಲಯಗಳನ್ನು ನೋಡಿದ್ವಿ. ಈಗ ನೋಡಿ, ಭಾರತದ ಜೀವಿ ಭೌಗೋಳಿಕ ವರ್ಗೀಕರಣನ ಮೊಟ್ಟ ಮೊದಲ ಬಾರಿಗೆ ರೋಡ್ಜರ್ ಮತ್ತು ಪನವಾರ ಎಂಬುವರು 1988ರಲ್ಲಿ
ವರ್ಗೀಕರಣವನ್ನು ಪ್ರಥಮ ಬಾರಿಗೆ ಮಾಡ್ತಾರೆ. ಜೀವಿ ಭೌಗೋಳಿಕ ವರ್ಗೀಕರಣ ಮಾಡ್ತಾರೆ. ಎತ್ತರ ಮತ್ತು ತೇವಾಂಶ, ಭೂ ಸ್ವರೂಪ ಮತ್ತು ಮಳೆ ಈ ಥರ ಅಂಶಗಳನ್ನ ಆಧಾರವಾಗಿಟ್ಕೊಂಡು ವರ್ಗೀಕರಣ ಮಾಡ್ತಾರೆ. ಬಯೋಡಿವರ್ಸಿಟಿ ಅನ್ನೋ ಪದನ ಮೊಟ್ಟ ಮೊದಲ ಬಾರಿಗೆ ರೆಮಂಡ ದಾಸ್ಮನ್ ಅನ್ನೋರು ಬಳಸ್ತಾರೆ 1968ರಲ್ಲಿ. ಇದು ಸಹ ತಿಳಿದಿರಲಿ ನಿಮಗೆ ಅಂತ ಹೇಳಿದೆ ಅಷ್ಟೇ. ಇನ್ನು ನೋಡಿ ಇಲ್ಲಿ ಬಯೋಡಿವರ್ಸಿಟಿ ಸ್ಥಾನಗಳು ನಮ್ಮ ಮ್ಯಾಪಲ್ಲಿ ನೋಡೋದಾದರೆ ಮೊದಲನೇದು ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ರೆಡ್ ಕಲರ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಹಿಮಾಲಯದ ಆಚೆಗಿನ ಒಂದು ಪ್ರದೇಶ. ಇದು ಭಾರತದ ಭೌಗೋಳಿಕ ಪ್ರದೇಶದ 5.7% ಹಿಮಚಿರತೆ, ಕಪ್ಪು ಕತ್ತಿನ ಕೊಕ್ಕರೆ, ಕಾಡು ಕುರಿ ಈ ಥರ ವ್ಯವಸ್ಥೆಗಳನ್ನ ನಾವು ಪ್ರಾಣಿಗಳನ್ನ ನೋಡ್ಬೋದು ಇಲ್ಲಿ. ಇನ್ನು ಎರಡನೇದು ನೋಡಿ ಇಲ್ಲಿ ಗಮನಿಸ್ಬೋದು. ಎರಡನೇದು ಇಲ್ಲಿ ಮತ್ತು ಇಲ್ಲಿ 2 ಅಂತ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಗಮನಿಸ್ಬೋದು. ಇಲ್ಲಿ ಹಿಮಾಲಯ 7.2% ಭೂ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಹಂಗೂಲ್ ಮತ್ತು ಕಸ್ತೂರಿ ಜಿಂಕೆ ಅಂತ ಒಂದು ವಿಶೇಷವಾದ ಪ್ರಭೇದಗಳನ್ನ ನೋಡ್ಬೋದು. ಇನ್ನು ಮರುಭೂಮಿ ಪ್ರದೇಶ ನೋಡಿ, ಇಲ್ಲಿ ಮರುಭೂಮಿ ಪ್ರದೇಶ ಇಲ್ಲಿದೆ. ಇಲ್ಲಿ ಹೌಬಾರ ಬಸ್ಟರ್ಡ್, ಮರುಭೂಮಿ ಬೆಕ್ಕು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ನಾವಿಲ್ಲಿ ಅಪಾಯದ ಅಂಚಿನಲ್ಲಿರುವಂಥ ಪ್ರಭೇದಗಳನ್ನ ಕಾಣ್ಬೋದು. ಅರೆ ಶುಷ್ಕ ಪ್ರದೇಶ ಅಂತ ಬರುತ್ತೆ. ಇದು ಸಹ ಅರಾವಳಿ ಬೆಟ್ಟಗಳು, ಮರುಭೂಮಿ, ದಕ್ಷಿಣ ಪ್ರಸ್ಥಭೂಮಿ ನಡುವಿನ ಪ್ರದೇಶ ಈ ಭಾಗದಲ್ಲಿ ಕಂಡುಬರುತ್ತೆ ಅನಿಸುತ್ತೆ. ಇಲ್ಲಿ ಕೃತಕ ಸರೋವರಗಳನ್ನ ಹೊಂದಿದೆ. ಸಿಂಹ, ಚಿರತೆ, ಕ್ಯಾರಕಲ್, ಗುಳ್ಳೆನರಿ ಪ್ರದೇಶಗಳನ್ನ ಹೊಂದಿದೆ. ಇನ್ನು ಪಶ್ಚಿಮ ಇದು ಏನು ಮಾಡಿದ್ದಾರೆ, ನಂಬರ್ ಮಿಸ್ಟೇಕ್ ಮಾಡಿದ್ದಾರೆ ನೋಡಿ. ಇದು ಅರೆ ಶುಷ್ಕ ಪ್ರದೇಶ. ಇಲ್ಲಿ ಪಶ್ಚಿಮ ಘಟ್ಟಗಳಿದೆ ನೋಡಿ. ಇದು 4 ನಂಬರ್, ಇಲ್ಲಿಗೆ ಬರಬೇಕಿತ್ತು, 5 ನಂಬರ್ ಇಲ್ಲಿ. ಓಕೆ, ಇದು ಅರೆ ಶುಷ್ಕ ಪ್ರದೇಶ. ಇನ್ನು ಪಶ್ಚಿಮ ಘಟ್ಟಗಳು ಇಲ್ಲಿ ಗುಜರಾತಿನ ತಪತಿ ನದಿಯಿಂದ ಇಲ್ಲಿಂದ ಹಿಡಿದು ಗುಜರಾತಿನ ತಪತಿ ನದಿಯಿಂದ ಕನ್ಯಾಕುಮಾರಿವರೆಗೂ ಇದೆ ಪಶ್ಚಿಮ ಘಟ್ಟಗಳು, ಇಲ್ಲಿವರೆಗೂ ಇದೆ. ದಕ್ಷಿಣ ಪ್ರಸ್ಥಭೂಮಿ ಬಹಳಷ್ಟು ದೊಡ್ಡದಾಗಿರುವಂಥ ಪ್ರಸ್ಥಭೂಮಿ, 42%, ಭಾರತದ ಭೂಭಾಗದ 42% ಇದೆ ನೋಡಿ. ಇಲ್ಲಿ ದಕ್ಷಿಣ ಪ್ರಸ್ಥಭೂಮಿ ಅಂತ ಕರೀತಾರೆ ಇದನ್ನು. ಹೆಚ್ಚಾಗಿರೋವಂಥದ್ದು ಇಲ್ಲಿ ನೀಲಿ ಜಿಂಕೆ, ಸಾಂಬಾರ ಜಿಂಕೆ, ಚೌಸಿಂಗ್, ಗೌರ್ ಅನ್ನೋ ಒಂದು ಜಾತಿಯ ಜಿಂಕೆ, ಆನೆ, ಕಾಡು ಎಮ್ಮೆ, ಕೆಸರು ಜಿಂಕೆ ಈ ಥರ ಹಲವಾರು ಪ್ರಭೇದಗಳನ್ನ ಕಾಣ್ಬೋದು ನಾವಿಲ್ಲಿ. ಇನ್ನು ಗಂಗಾ ಮೈದಾನ ಅಂತ, ಗಂಗಾ ಮೈದಾನ ಎಲ್ಲಿ ಕಂಡುಬರುತ್ತೆ ನೋಡಿ, ಇಲ್ಲಿ ಕಂಡುಬರುತ್ತೆ. ಗಂಗೆಸ್ಟಿಕ್ ಪ್ಲಾನ್. ಓಕೆ, ಗಂಗಾ ಮೈದಾನ ಇದು ಭಾರತದ 11% ಭೂಭಾಗವನ್ನು ಹೊಂದಿದೆ. ಇಲ್ಲಿ ಗೇಂಡಾಮೃಗ, ಆನೆ, ಎಮ್ಮೆ, ಕೆಸರು ಜಿಂಕೆಗಳನ್ನ ಕಾಣ್ಬೋದು. ಇನ್ನು ಈಶಾನ್ಯ ವಲಯ ಇದು ಕೋಸ್ಟಲ್, ಇದು ಕರಾವಳಿ ಏರಿಯಾ, ಕರಾವಳಿ ತೀರ ಪ್ರದೇಶ. ಇದು ಮಾರ್ಕ್ ಮಾಡ್ತಾ ಇರೋದು ಕರಾವಳಿ ತೀರ ಪ್ರದೇಶ. 2.5% ಮರಳು ಬೀಚ್ಗಳು, ಮ್ಯಾಂಗ್ರೋವ್ ಅರಣ್ಯಗಳನ್ನು ಹೊಂದಿದೆ ಇದು. ಇನ್ನು ನಾರ್ತ್ ಈಸ್ಟ್ ನಂಬರ್ ಕಾಣ್ತಾ ಇಲ್ಲ, ಈಶಾನ್ಯ ವಲಯ ಅಂತಾರೆ. 5.2% ವಲಯ ಭೂಭಾಗ ಹೊಂದಿದೆ. ಜೀವ ಭೌಗೋಳಿಕ ಪ್ರದೇಶಗಳ ಹೆಬ್ಬಾಗಿಲು ಅಂತ ಕರೀತಾರೆ. ಇನ್ನು ಐಸ್ಲ್ಯಾಂಡ್ ನೋಡಿ, ಇಲ್ಲಿ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್, ಲಕ್ಷದ್ವೀಪ ಐಸ್ಲ್ಯಾಂಡ್ ಇವು 0.3% ಪ್ರಭೇದ ಪ್ರದೇಶವನ್ನು ಒಳಗೊಂಡಿದೆ. ಲಕ್ಷದ್ವೀಪಗಳು, ಹವಳದ ದ್ವೀಪಗಳು, ಅಂಡಮಾನ್ ನಿಕೋಬಾರುಗಳು ಜ್ವಾಲಾಮುಖಿ ದ್ವೀಪಗಳು ಅಂತ ಕರೀತಾರೆ. ಇದಿಷ್ಟು ವಲಯಗಳ ಬಗ್ಗೆ, ಜೀವ ಭೌಗೋಳಿಕ ವಲಯಗಳ ಬಗ್ಗೆ ಮತ್ತು ಹಾಟ್ಸ್ಪಾಟ್ಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿನಲ್ಲಿ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಕ್ಲಾಸ್ಗಳು ಇನ್ನೂ ಕಂಟಿನ್ಯೂ ಆಗಬೇಕು ಅಂತಂದರೆ ಪ್ರಭೇದಗಳ ಬಗ್ಗೆ, ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು, ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು, ಹಾಗೆ ಆ ಪ್ರಭೇದಗಳಿಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳು, ನ್ಯಾಯಿಕ ಉಪಬಂಧಗಳು, ಯಾವ್ಯಾವ ಕಾಯ್ದೆಗಳನ್ನು ಮಾಡಿ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಜೈವಿಕ ವೈವಿಧ್ಯತೆ ಕಾಯ್ದೆ, ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆಗಳು ಅಂತಾಗಿದೆ. ಈ ಕಾಯ್ದೆಗಳ ಬಗ್ಗೆ ಎಲ್ಲ ಮುಂದಿನ ತರಗತಿನಲ್ಲಿ ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಪರಿಸರದ ಬಗ್ಗೆ ಕಂಪ್ಲೀಟಾಗಿ ಸಿಲೆಬಸ್ ವೈಸ್ ಎಲ್ಲ ಕಂಪ್ಲೀಟ್ ಸಿಲೆಬಸ್ ಬೇಕು ಅಂದರೆ ದಯವಿಟ್ಟು ತಿಳಿಸಿ. ನಿಮ್ಮ ಮುಂದೆ ತರುವಂಥ